ಇನ್ನು ಬೆಂಗಳೂರಿನ ಜನಕ್ಕೆ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿತ್ತು. ಏನಂದ್ರೆ ಬಿ ಖಾತಾವನ್ನ ಎ ಖಾತಾಗಾಗಿ ನೀವು ಪರಿವರ್ತಿಸ್ಕೋಬಹುದು ಅಂತ. ಸೊ ಈಗಾಗಲೇ ಇಲ್ಲಿ ತನಕ ಎ ಖಾತಾ ಪರಿವರ್ತನೆಗೆ 650 ಅರ್ಜಿ ಸಲ್ಲಿಕೆಯಾಗಿದೆ ಅಂತ. ಇಲ್ಲಿ ತನಕ ಅರ್ಜಿಗಳನ್ನು ಪರಿಶೀಲನೆ ಮಾಡಲಿದ್ದಾರೆ ಜಿಬಿಎ ಅಧಿಕಾರಿಗಳು. ಶೀಘ್ರವೇ ಬೆಂಗಳೂರು 1ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಕೊಡ್ತಾರಂತೆ. ಹೀಗಂತ ಪಬ್ಲಿಕ್ ಟಿವಿಗೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 650 ಅಂದರೆ ಇವ್ರ ಲೆಕ್ಕಾಚಾರ ಬಿ ಖಾತೆ ಇರತಕ್ಕಂಥದ್ದೇ 7.5 ಲಕ್ಷ ಇದೆ. 7.5 ಲಕ್ಷ ಕನ್ವರ್ಟ್ ಆಗಬೇಕು ಎ ಖಾತಾಗೆ. ಬರೀ 650 ಅಂದರೆ ತುಂಬ ಕಡಿಮೆ. ಅಥವಾ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಇದು ನವೆಂಬರ್ 1ರಿಂದ ಶುರು ಆಗ್ತಕ್ಕಂಥದ್ದು ಪ್ರೋಸೆಸ್ಸು, ಹಾಗಾಗಿ ಆಮೇಲೆ ಮಾಡೋಣ ಅಂತ ಕೂಡ ಕೆಲವರು ಇರ್ಬೋದು. ಇಂಥ ವಿಚಾರದಲ್ಲಿ ಯಾರೂ ನಿರಾಸಕ್ತಿ ತೋರಿಸಲ್ಲ ನನ್ನ ಪ್ರಕಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಇಲ್ಲಿ ತನಕ 650 ಅರ್ಜಿ ಅಂದರೆ ಖಾತಾದಾರರು ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಕಾ, ಅಥವಾ ನಿರೀಕ್ಷೆಗೂ ಮೀರಿ ಅರ್ಜಿಗಳು ಬಂದಿದೆ ಅಂತನಾ, ಹೇಗೆ ಅಂತ? ಅರವಿಂದ್, ಖಾತಾದಾರರು ನಿರಾಸಕ್ತಿ ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಈಗ ಸಿಗ್ತಾ ಇದೆ. ಪ್ರಮುಖವಾಗಿ ಅವ್ರಿಗೆ ಇನ್ನೂ ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಬರಬೇಕು ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಆ ವೆಬ್ಸೈಟ್ಗೆ ಈಗಾಗಲೇ ಸುಮಾರು 4,000ಕ್ಕೂ ಹೆಚ್ಚು ಜನ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟಿದ್ದಾರೆ. ಆ 4,000ದಲ್ಲಿ ಅಪ್ಲೈ ಆಗಿರುವಂಥದ್ದು ಮಾತ್ರ ಬರೀ 650. ಇನ್ನೂ ಕೂಡ ಅಪ್ಲೈ ಆಗುವಂಥ ಸಾಧ್ಯತೆ ಇದೆ. ಅಪ್ಲೈ ಮಾಡೋದು ಹೇಗೆ ಅನ್ನೋದು ಕೂಡ ಜನರಿಗೆ ಕೂಡ ಗೊತ್ತಾಗಬೇಕಾಗಿದೆ. ಆ ವಿಚಾರವಾಗಿ ಕೂಡ ಈಗಾಗಲೇ ಜಿಬಿಎ ಒಂದು ಯೂಟ್ಯೂಬ್ ವಿಡಿಯೋನ ಬಿಡುಗಡೆ ಮಾಡಿದೆ. ಹೇಗೆ ಅಪ್ಲೈಯನ್ನು ಮಾಡಬೇಕು, ಹೇಗೆ ಮಾಡಬಾರ್ದು, ಜೊತೆಗೆ ಏನು ಮಾಡಬಾರ್ದು ಅನ್ನೋದನ್ನು ಕೂಡ ವಿಡಿಯೋ ಬಿಡುಗಡೆ ಮಾಡಿದ್ದು. ಆ ವಿಡಿಯೋನ ನೋಡ್ಕೊಂಡು ಅಪ್ಲೈಯನ್ನು ಮಾಡ್ಬೋದಾಗಿದೆ. ಎಲ್ಲರೂ ಕೂಡ ವೆಬ್ಸೈಟಲ್ಲಿ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಷ್ಟು ಜನ ಬೆಂಗಳೂರು 1ಗೆ ಹೋಗ್ಬೋದು, ಕರ್ನಾಟಕ 1ಗೆ ಹೋಗ್ಬೋದು. ಬೆಂಗಳೂರು 1ನಲ್ಲಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಒಂದಷ್ಟು ಜನ ಕಾಯ್ತಾ ಇರ್ಬೋದು. ಹಾಗಾಗಿ ಈ ತಿಂಗಳ 27ನೇ ತಾರೀಕಿನ ನಂತರ ಬೆಂಗಳೂರು 1ನಲ್ಲಿ ಎ ಖಾತಾ ಅಪ್ಲೈ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಜಿಬಿಎ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು 7.5 ಲಕ್ಷ ಜನ ಬಿ ಖಾತಾದಾರಿದ್ದಾರೆ, ಅವರೆಲ್ಲರೂ ಕೂಡ ಅಪ್ಲೈ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಮಾಹಿತಿ ಸಿಕ್ಕಿದೆ. ಕೊಟ್ಟಿರುವಂಥದ್ದು 100 ದಿನಗಳ ಒಳಗಡೆ ಅಪ್ಲೈಯನ್ನು ಮಾಡಬೇಕಾಗತ್ತೆ. ಅದಕ್ಕೂ ಮೇಲಾದರೆ ಮತ್ತೆ ದರ ಹೆಚ್ಚಳ ಮಾಡುವ ಸಾಧ್ಯತೆ ಹೆಚ್ಚಿದೆ. ದರ ಹೆಚ್ಚಳ ಮಾಡ್ತೀವಿ ಅಂತ ಕೂಡ DCM ಹೇಳಿರೋ ನಿಟ್ಟಿನಲ್ಲಿ ಈಗಾಗಲೇ ಯಾರೆಲ್ಲ ಬಿ ಖಾತಾದಾರಿದ್ದಾರೆ ಅವ್ರಿಗೆ ಇದೊಳ್ಳೆ ಸುವರ್ಣಾವಕಾಶ. ಎ ಖಾತಾಗೆ ಅರ್ಜಿ ಹಾಕ್ಕೊಂಡು ಎ ಖಾತಾವನ್ನು ಪಡೆಯಬಹುದಾಗಿದೆ. ತಡ ಮಾಡಿದ್ರೆ ಮತ್ತೆ ಅವರಿಗೆ ಮಾರ್ಗಸೂಚಿ ದರದಲ್ಲಿ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಅರವಿಂದ್, ಬಟ್ ಒಂದು ವಿಚಾರ ಲೋಕಿ, ಏನಂದರೆ ನಾವೆಲ್ಲ ಅಂದ್ಕೊಂಡಿದ್ವಿ ಯಾವಾಗ ಬಿ ಖಾತೆಯಿಂದ ಎ ಖಾತೆ ಕನ್ವರ್ಟ್ ಮಾಡಿಕೊಡ್ತೀವಿ ಅಂತಾರೋ ಜನ ಮುಗಿಬಿದ್ದು ಅರ್ಜಿಗಳನ್ನ ಸಲ್ಲಿಸ್ತಾರೆ ಅಂತ. ಬಟ್ ಹಾಗಾಗಿಲ್ಲ ಇಲ್ಲಿ ತನಕ ಅಲ್ವಾ? ಅರವಿಂದ್, ಖಂಡಿತ ಜನರಿಗೂ ಕೂಡ ಒಂದಷ್ಟು ಗೊಂದಲ ಇದೆ. 5% ಮಾರ್ಗಸೂಚಿ ದರ ಅಂತಂದ್ರೆ ನಾವಿರ್ತಕ್ಕಂಥ ಸ್ಥಳದಲ್ಲಿ, ಪ್ರದೇಶದಲ್ಲಿ ಎಷ್ಟಿದೆ 5% ಅಮೌಂಟ್ ಅಂದ್ರೆ ಎಷ್ಟು ಬರ್ಬೋದು ಅನ್ನುವ ಕೂಡ ಗೊಂದಲದಿದೆ. 7 ರಿಂದ 8 ಲಕ್ಷ, 4 ರಿಂದ 5 ಲಕ್ಷ, 6 ಲಕ್ಷ ಈ ರೀತಿಯಾಗಿ ಅಮೌಂಟ್ ಆಗುವ ಸಾಧ್ಯತೆ ಇದೆ. ಅದರೆಲ್ಲ ಲೆಕ್ಕಾಚಾರವನ್ನು ಕೂಡ ನೋಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ನಾವು ಅಪ್ಲೈ ಮಾಡ್ತಾ ಇದೀವಿ ಅಂತಂದ್ರೆ ಅಮೌಂಟ್ ಕೂಡ ಜೊತೆಯಲ್ಲೇ ಇಟ್ಕೊಳ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಸಾಧ್ಯ ಆಗಿಲ್ಲ. ಅಪ್ಲೈ ಆದ ತಕ್ಷಣನೇ ಆ ಆ್ಯಪಲ್ಲಿ ಎಷ್ಟು ನಿಮ್ಮ ಮಾರ್ಗಸೂಚಿ ದರ 5% ಎಷ್ಟು ಬರುತ್ತೆ ಅದನ್ನು ಪೇ ಮಾಡಬೇಕಾಗತ್ತೆ. ಪೇ ಮಾಡಲಿಕ್ಕೆ ಕೂಡ ಬಿ ಖಾತಾದಾರರು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅವೆಲ್ಲ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಅಪ್ಲೈ ಮಾಡಲಿಕ್ಕೆ ಮುಂದಾಗ್ಬೋದು. ಅಥವಾ ಬೆಂಗಳೂರು 1, ಕರ್ನಾಟಕ 1ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಟ್ಟಾಗ ಜನ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ಬೋದು. ಬಿ ಖಾತಾದಾರರು ಎ ಖಾತಾ ಮಾಡಿಕೊಟ್ರೆ ಒಳ್ಳೇದು ಅಂತೇಳಿ ಕಾಯ್ತಾ ಇದ್ರು. ಈಗ ಅವರಿಗೆ ಸುವರ್ಣಾವಕಾಶ ಸಿಕ್ಕಿದೆ. ಹಾಗಾಗಿ ಇನ್ಮುಂದೇನಾದರೂ ಅರ್ಜಿ ಸಲ್ಲಿಕೆಯ ಕೇಸ್ಗಳು ಹೆಚ್ಚಾಗ್ತಾವ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಲೋಕೇಶ್, ಧನ್ಯವಾದ.